me, forever on fire. ಈ ರಾಜ್ಯ ಬಿಜೆಪಿ ಹುಚ್ಚರ ಸಂತೆ ಆಗಿಬಿಟ್ಟಿದೆ. ಯತ್ನಾಳ್ ಅರೆ ಹುಚ್ಚ ಅಂತ ಹೇಳ್ತಾ ಇದ್ದಾರೆ. ನೋಡ್ರಪ್ಪ, ಅವರವರೇ ಮಾತಾಡ್ತಾ ಇದ್ದಾರೆ. ಅವರವರೇ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿರೋದಿದ್ದು. ರಾಜ್ಯ ಬಿಜೆಪಿನೇ ದೊಡ್ಡ ಹುಚ್ಚರ ಸಂತೆ ಇದು. ಯತ್ನಾಳ್ನ ಅವರವರೇ ಅರೆ ಹುಚ್ಚ ಅಂತ ಕರೀತಾ ಇದ್ದಾರೆ. ಸದಾನಂದ ಗೌಡ ಅವರವರೇ ಮಾತಾಡಿ ಬೈತಾ ಇದ್ದಾರೆ. ಯತ್ನಾಳು, ಸದಾನಂದ ಗೌಡರು ಅವರವರೇ ಮಾತಾಡ್ಕೋತಾ ಇದ್ದಾರೆ, ಕೆಚ್ಚಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಯತ್ನಾಳ್ ಸ್ವಯಂ ಘೋಷಿತ ಹಿಂದುತ್ವದ ಹುಲಿ ಅಂತ ರೇಣುಕಾಚಾರ್ಯ ಹೇಳಿಬಿಡ್ತಾರೆ. ಸ್ವಯಂ ಘೋಷಿತ, ಸೆಲ್ಫ್ ಪ್ರೊಕ್ಲೈಮ್ಡ್ ಟೈಗರ್ ಆಫ್ ಹಿಂದೂಯಿಸಮ್ ಅಂತ ಕರ್ಕೊಂಡ್ಬಿಡ್ತಾರೆ ಅವರು. ಆದರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹುಲಿಯಲ್ಲ. ಯಾವ ಹುಲಿ ರೀ ಯತ್ನಾಳು? ಹುಲಿಯಲ್ಲ, ಅದೊಂದು ಇಲಿ. ಮತ್ತು ಯತ್ನಾಳ್ ಹೇಳ್ತಾರೆ, ವಂಶವಾದದ ವಿರುದ್ಧ, ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧವಾಗಿ ನನ್ನ ಹೋರಾಟ ಅಂತ ಇವರು ಶುರು ಮಾಡಿಕೊಂಡಿದ್ದಾರೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹಾಗೂ ಅವರ ತಂದೆ ಇಬ್ಬರು ಭ್ರಷ್ಟರು ಅಂಥೇಳಿ ಯತ್ನಾಳೇ ಹೇಳ್ತಾರಲ್ರಿ. ಬೇರೆಯವ್ರು ಹೇಳೋದು ಬಿಟ್ಬಿಡಿ, ನೀವು ಮಾತಾಡೋದು ಬಿಟ್ಬಿಡಿ. ಯತ್ನಾಳ್ ಅವರೇ ಮಾತಾಡಿದ್ದಾರೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಕೂಡ ಭ್ರಷ್ಟರು, ಅವರ ತಂದೆ ಕೂಡ ಭ್ರಷ್ಟರು ಅಂತ ಹೇಳ್ತಾರಲ್ಲ. ಏನೇನೋ ಹೇಳಿದವರೆಲ್ಲ ಇನ್ನು ಬಿ ಜೆ ಪಿಯಲ್ಲೇ ಇದ್ದಾರೆ. ಇದು ಬಿ ಜೆ ಪಿ ನಡೀತಾ ಇರ್ತಕ್ಕಂತಹ ವಿಜೇಂದ್ರ ಹಠಾವೋ ಹೋರಾಟ, ಬೇರೆ ಏನೂ ಅಲ್ಲ. ಯತ್ನಾಳ್ ಶುರು ಮಾಡಿರೋದು ವಿಜೇಂದ್ರ ಹಠಾವೋ ಬಿ ಜೆ ಪಿ ಬಚಾವೋ ಇಂಥ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವ್ರ ಇತಿಹಾಸವೇ ನೆಟ್ಟಗೆ ಗೊತ್ತಿಲ್ಲ. ಇವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ. ವಿಜೇಂದ್ರಗೆ ಶಕ್ತಿ ತಾಕತ್ತೇನಾದರೂ ಇದ್ದರೆ ಯತ್ನಾಳ್ ಮತ್ತು ಈ ಮುನಿರತ್ನರನ್ನು ಮೊದಲು ಉಚ್ಚಾಟನೆ ಮಾಡಿ ತೋರಿಸಲಿ. ಬಿ ಜೆ ಪಿಯಲ್ಲಿ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಬಿಜೆಪಿನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇದ್ರೆ ಅವ್ರ ಬಂಡವಾಳನು ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗದಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದ್ರೆ ಅವರು ಇಡೀ ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರಿದ್ದಾರೆ. ಟಿಪ್ಪು ಸುಲ್ತಾನ್ ಖಡ್ಗಾನು ಹೇಳಿದ್ದಾರೆ. ಮತ್ತೆ ಯತ್ನಾಳ್ ಏನ್ ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ, ಬಿಜೆಪಿ ಪಾರ್ಟಿನಲ್ಲಿ. ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರ. ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ. ಇದು ಬಿಜೆಪಿಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ. ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ. ಇವರೇ ಜಗಳ ಆಡ್ಕೊಂಡು ಇದು ಇದ್ದಾರೆ. ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು. ಬಿಜೆಪಿನಲ್ಲಿ